ಶ್ರೀ ಮಹಾಗಣಪತಯೇ ನಮಃ. 10ನೆಯ ಅಧ್ಯಾಯವು ಭೃಗುಮುನಿಗಳ ಉವಾಚ. ಪರಾಶರರ ಸುಪುತ್ರರಾದ ವೇದವ್ಯಾಸ ಮಹಾಮುನಿಗಳು ಶ್ರೀಮನ್ನಾರಾಯಣನ ಅಂಶದಿಂದ ಅವತರಿಸಿದವರು. ಹಿಂದೆ ನಡೆದ, ಮುಂದೆ ನಡೆಯಬಹುದಾದ ಮತ್ತು ಈಗಿನ ಸಂಗತಿಗಳನ್ನೆಲ್ಲ ಬಹು ಸುಲಭವಾಗಿ ತಿಳಿಯಬಲ್ಲವರು. ವೇದ ಮತ್ತು ಶಾಸ್ತ್ರಗಳ ಅರ್ಥವನ್ನು ತತ್ವತಃ ತಿಳಿದ ಮಹಾವಿಭೂತಿಗಳೆಂದರೆ ಇವರೊಬ್ಬರೇ. ವೇದವು ಮೊದಲು ಪರ್ವತದಂತೆ ರಾಶಿಯಾಗಿತ್ತು. ಪೂರ್ಣವಾಗಿ ವೇದವನ್ನು ಅಧ್ಯಯನ ಮಾಡಿದವರಿಗೆ ಮಾತ್ರ ಕರ್ಮೋಪಯೋಗಿಗಳಾದ ಆಯಾ ಮಂತ್ರಗಳು ದೊರೆಯುತ್ತಿದ್ದವು. ಧರ್ಮವು ತುಂಬಿದ ಯುಗಗಳಲ್ಲಿ ಅಧ್ಯಯನವನ್ನು ಮಾಡುವವರ ಮೇಧಾಶಕ್ತಿಯೂ ಅಚ್ಚಳಿಯದಂತೆ ಸ್ಥಿರವಾಗಿರುತ್ತಿದ್ದಲ್ಲದೆ ಆಯುವಿನ ಪರಿಮಾಣವು ಯುಗಮಾನಕ್ಕನುಸರಿಸಿ ಹೆಚ್ಚಾಗಿದ್ದು ವೇದಾಧ್ಯಯನಕ್ಕೆ ಕಾಲಾವಕಾಶವೂ ಸಾಕಷ್ಟು ಇರುತ್ತಿತ್ತು. ಆದರೆ ಧರ್ಮವು ಖಿಲವಾದಂತೆಲ್ಲ ಜನರ ಮೆದುಳಿನ ಶಕ್ತಿಯು ಸಂಪೂರ್ಣ ಆಯುರ್ದಾಯವೂ ಇಲ್ಲದೆ ಕಡಿಮೆಯಾಗುತ್ತಿರುವುದನ್ನು ಅರಿತು ಈ ಅಲ್ಪಾವಕಾಶದಲ್ಲಿ ವೇದಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ತನ್ಮೂಲಕ ಕರ್ಮೋಪಯೋಗಿ ಮಂತ್ರಗಳನ್ನು ಕಂಡುಹಿಡಿದು ಕರ್ಮಗಳನ್ನಾಚರಿಸುವುದಕ್ಕೆ ಮಂದಪ್ರಜ್ಞರೂ ಅಲ್ಪಾಯುಷಿಗಳೂ ಆದ ಈ ಜನರಿಗೆ ಅನುಕೂಲವಾಗುವುದಿಲ್ಲವಾದುದರಿಂದ ಜನತೆಗೆ ಉಪಕಾರವನ್ನೇ ಎಸಗುವುದಕ್ಕಾಗಿ ವೇದಗಳನ್ನು ವ್ಯಾಸರು 4 ಭಾಗಗಳನ್ನಾಗಿ ವಿಂಗಡಿಸಿದರು. ಈ ವಿಭಾಗದಿಂದ ಜನರು ವೇದದ ಒಂದು ಭಾಗವನ್ನಾದರೂ ವ್ಯಾಸಂಗ ಮಾಡುವುದಕ್ಕೂ ಶಾಸ್ತ್ರಾಧ್ಯಯನದ ಮೂಲಕ ಮಂತ್ರಾರ್ಥಗಳನ್ನು ಸುಲಭವಾಗಿ ತಿಳಿಯುವುದಕ್ಕೂ ಬಹಳ ಅನುಕೂಲವಾಯಿತು. ಇಂತಹ ಮಹಿಮರಿಗೂ ಸಹ ದೈವ ದುರ್ವಿಪಾಕದಿಂದ ವಿದ್ಯಾಗರ್ವವೂ ತಲೆದೋರಿತು. ಪುರಾಣಗಳನ್ನೂ ಬರೆಯಲಾರಂಭಿಸಿದರು. ಆರಂಭಿಸಿದ ಕಾರ್ಯವು ನಿರ್ವಿಘ್ನವಾಗಿ ಸಮಾಪ್ತಿಗೊಳ್ಳುವುದಕ್ಕೆ ಮುಖ್ಯ ಸಾಧನವಾದ ಮಂಗಳವನ್ನು ಇವರು ಗ್ರಂಥಾರಂಭಕ್ಕೆ ಮೊದಲು ಆಚರಿಸಲಿಲ್ಲ. ಮಂಗಳವೆಂದರೆ ನನಗಿಂತಲೂ ನೀನು ಶ್ರೇಷ್ಠನು, ನಿನಗಿಂತಲೂ ನಾನು ನಿಕೃಷ್ಟನು ಎಂಬ ಭಾವನೆ. ದೇವನಿಗೆ ವಂದಿಸಿದರೆ ಇದು ಕಾಯಿಕ ಮಂಗಳವೆಂದೆನಿಸುವುದು, ವರ್ಣಿಸಿದರೆ ವಾಚಕನಿಕವಾಗುವುದು, ಧ್ಯಾನಿಸಿದರೆ ಮಾನಸಿಕವಾಗುವುದು. ಇವುಗಳಲ್ಲಿ ಯಾವ ಬಗೆಯ ಮಂಗಳವನ್ನೂ ಇವರು ಮಾಡಲಿಲ್ಲ. ಆದುದರಿಂದ ವಿಘ್ನಗಳು ಇವರನ್ನು ಪೀಡಿಸತೊಡಗಿದವು. ಪದಗಳಿಗೆ ಸರಿಯಾದ ಅರ್ಥವೇ ಹೊಳೆಯದಂತಾಯಿತು. ಇವರ ಬುದ್ಧಿಯೂ ಭ್ರಮೆಗೊಂಡು ಇದು ಈ ಲೋಕಕ್ಕೆ ಸಂಬಂಧಿಸಿದ್ದು, ಇದು ಪಾರಾಲೌಕಿಕ ವಿಷಯ ಎಂಬ ವ್ಯತ್ಯಾಸವೇ ತಿಳಿದಷ್ಟು ಕುಂಠಿತವಾಯಿತು. ವ್ಯಾಸರೇನೂ ಸಾಮಾನ್ಯರಲ್ಲ. ಪ್ರತಿದಿನವೂ ಆಚರಿಸಬೇಕಾದ ನೈಮಿತ್ತಿಕ ಅಂದರೆ ಗ್ರಹಣ, ಸಂಕ್ರಮಣ ಮೊದಲಾದ ಪರ್ವಕಾರ್ಯಗಳಲ್ಲಿ ನಡೆಸಬೇಕಾದವು. ಕಾಮ್ಯ ಅಂದರೆ ಫಲವಿಶೇಷಗಳನ್ನು ಅಭಿಲಷಿಸಿ ಅದರ ಲಾಭಕ್ಕಾಗಿ ಮಾಡುವುದು. ಶ್ರೌತ ಅಂದರೆ ವೇದೋಕ್ತವಾದವು. ಸ್ಮಾರ್ಥ ಅಂದರೆ ಸ್ಮೃತಿಗಳಲ್ಲಿ ಕರ್ತವ್ಯಗಳೆಂದು ಉಕ್ತವಾದವು. ಇವೇ ಮುಂತಾದ ಕರ್ಮಗಳ ರಹಸ್ಯವನ್ನು ತಿಳಿದು ವೇದಗಳಿಗೆ ವ್ಯಾಖ್ಯಾನುರೂಪವಾಗಿ ಶಾಸ್ತ್ರವನ್ನು ಬರೆದ ಸರ್ವಜ್ಞರು. ಹೀಗಿದ್ದರೂ ಅವರು ಗಣನಾಯಕನನ್ನು ಪೂಜಿಸದೇ ಹೋದುದರಿಂದ ವಿಘ್ನಗಳು ಅವರನ್ನು ಬೆನ್ನಟ್ಟಿದ್ದವು. ಮಂತ್ರ ಮತ್ತು ವನಸ್ಪತಿಗಳ ಪ್ರಯೋಗದಿಂದ ಸೊಕ್ಕಡಗಿ ನಿರ್ವೀರ್ಯವಾದ ಸರ್ಪರಾಜನಂತೆ ವ್ಯಾಸರು ಮುಗ್ಧ ಭಾವವನ್ನು ತಾಳಿದರು. ಎಷ್ಟು ಚಿಂತಿಸಿದರೂ ಅವರ ಬುದ್ಧಿಯಲ್ಲಿ ಈ ವ್ಯತ್ಯಾಸವಾದುದಕ್ಕೆ ಕಾರಣವೇನೆಂಬುದೇ ಅವರಿಗೆ ತಿಳಿಯಲಿಲ್ಲ. ಪರಾಶರ ಮಹರ್ಷಿಗಳ ಮಕ್ಕಳಾದ ವ್ಯಾಸರ ಮನಸ್ಸಿಗೆ ಅಕಸ್ಮಾತ್ ಉಂಟಾದ ಈ ವ್ಯತ್ಯಯದಿಂದ ಬಹಳ ಆಶ್ಚರ್ಯ ಉಂಟಾಯಿತು. ತಮ್ಮ ಬಗ್ಗೆ ಬಹಳ ನಾಚಿಕೆಯೂ ಉಂಟಾಯಿತು. ಇದರ ಕಾರಣವನ್ನು ತಿಳಿಯುವ ಆಸಕ್ತಿಯೂ ಹೆಚ್ಚಿತು. ಈ ವಿಷಯವನ್ನು ಬ್ರಹ್ಮನನ್ನು ಕೇಳಬೇಕೆನ್ನಿಸಲು ಒಡನೆಯೇ ಸತ್ಯಲೋಕವನ್ನು ಕುರಿತು ತೆರಳಿದರು. ಬ್ರಹ್ಮನ ಸಭೆಗೆ ಬಂದು ಅಲ್ಲಿ ನೆರೆದಿದ್ದ ದೇವ ಸಮೂಹವನ್ನು, ದೇವರ್ಷಿಗಳನ್ನು ಮತ್ತು ಕಮಲಜನನ್ನೂ ನಮಸ್ಕರಿಸಿದರು. ವ್ಯಾಸರು ಋಷಿವರ್ಯರಾದುದರಿಂದ ದೇವತೆಗಳೂ ಸಹ ಇವರನ್ನು ಯಥಾ ಯೋಗ್ಯ ಪೂಜೆಯಿಂದ ಸತ್ಕರಿಸಿದರು. ಇವರಿಗೆ ಬ್ರಹ್ಮನು ಉಚಿತವಾದ ಆಸನವನ್ನೂ ಕೊಟ್ಟು ಅಲ್ಲಿ ಇವರು ಕುಳಿತರು. ಮಹರ್ಷಿ ಪರಾಶರ ಪುತ್ರರಾದ ವ್ಯಾಸಮುನಿಗಳು ತಮ್ಮ ಕೈಗಳಿಂದ ಕಮಲಾಸನವನ್ನು ಪಾದಗಳನ್ನು ಹಿಡಿದು ನಮಸ್ಕರಿಸಿ ಭಕ್ತಿಯಿಂದ ತಲೆಯನ್ನು ತಗ್ಗಿಸಿ ಬ್ರಹ್ಮನ ಎದುರು ನಿಂತು ಹೀಗೆ ಪ್ರಶ್ನಿಸತೊಡಗಿದರು. ವ್ಯಾಸರ ಉವಾಚ. ಓ ಬ್ರಹ್ಮದೇವ, ಕಲಿಯುಗದ ಮಹಿಮೆಗೆ ಒಳಗಾದ ಜನರು ಜ್ಞಾನಶೂನ್ಯರಾಗಿ ವರ್ಣಾಶ್ರಮಗಳಿಗೆ ಉಚಿತವಾದ ಧರ್ಮಾಚರಣೆಯನ್ನು ಬಿಟ್ಟು ಬಿಡುವರು, ಅಥವಾ ಸಾರಾಸಾರ ವಿವೇಕವಿಲ್ಲದೆ ಕಾಮ್ಯ ಕರ್ಮಗಳಲ್ಲೇ ಆಸಕ್ತರಾಗಿ ಜಡರಂತೆ ತಿರುಗುತ್ತಿರುವರು. ಹಿರಿಯರೆಂಬ ಗಣನೆಯೇ ಇಲ್ಲದೆ ಅವರನ್ನು ಕೇವಲ ಔದಾಸೀನ್ಯದಿಂದ ಕಾಣುವರು. ವೇದಶಾಸ್ತ್ರಗಳನ್ನು ಓದದೆ ಕೇವಲ ಲೌಕಿಕ ವಿದ್ಯೆಯನ್ನು ಕಲಿತು ದೇವನೇ ಇಲ್ಲ, ಪರಲೋಕವೆಂಬುದು ದಡ್ಡರು ಕಲ್ಪಿಸಿದ ಕೇವಲ ಬಿಭೀಷಿಕೆ, ವೇದವು ಅಸಂಭಾವಿತ ಸನ್ನಿವೇಶಗಳನ್ನು ಬೋಧಿಸುವುದರಿಂದ ಅದು ಸನ್ಮಾರ್ಗದರ್ಶಕವಲ್ಲ, ಪ್ರತ್ಯಕ್ಷ ಪ್ರಮಾಣಗೋಚರ ವಸ್ತುಗಳನ್ನು ಧ್ಯಾನಿಸುವುದರಲ್ಲಿ ಪ್ರಯೋಜನವೇನು? ಶ್ರಾದ್ದಾದಿ ಕರ್ಮಗಳಿಂದ ಮೃತರು ತೃಪ್ತರಾಗುವುದೇ ನಿಜವಾದರೆ ಪ್ರಯಾಣ ಸಮಯದಲ್ಲಿ ಮನೆಯಿಂದ ಬುತ್ತಿಯನ್ನೇಕೆ ಕಟ್ಟಿಕೊಡಬೇಕು? ಇವನಿಗೂ ಇಲ್ಲಿ ಶ್ರಾದ್ದ ಮಾಡಿದರಾಯಿತು.
ಯಾರೂ ಕಂಡರಿಯದ ಪರಲೋಕಕ್ಕೆ ಶ್ರಾದ್ದಾಕ್ರಿಯೆಯು ಪಿಂಡಗಳನ್ನೊಯ್ದು ಪಿತೃಗಳಿಗೆ ಮುಟ್ಟಿಸಬಹುದಂತೆ ಈ ದೇಶದಲ್ಲೇ ಅದೂ ಅತ್ಯಲ್ಪ ಫಾಸಲೆ ದೂರ ಪ್ರಯಾಣ ಮಾಡಿದವನಿಗೆ ಏಕೆ ಮುಟ್ಟಿಸಬಾರದು? ಏವಮಾದಿ ಅನೇಕ ಕುಹಕವಾದಗಳನ್ನು ಹೂಡಿ ಆಯುಷ್ಯವನ್ನು ಸವೆಸುವ ನಾಸ್ತಿಕರು ಈ ಎಲ್ಲ ಜನರ ಉದ್ಧಾರಕ್ಕಾಗಿ ವೇದಾರ್ಥ ಬೋಧಕಗಳಾದ ಪುರಾಣಗಳನ್ನು ರಚಿಸಬೇಕೆಂದು ಯತ್ನಿಸಿದೆ. ಅದರ ಕಾರಣವೇನೋ ತಿಳಿಯದು. ನನ್ನ ಬುದ್ಧಿಯೇ ನನ್ನ ಅಧೀನದಲ್ಲಿಲ್ಲ. ಇದು ದೈವಿಕವಾಗಿ ಸಂಭವಿಸಿದುದು. ಈ ಅದ್ಭುತಕ್ಕೆ ಕಾರಣವೇನಿರಬಹುದು? ನಾನು ಸುಲಭವಾಗಿ ಈ ರಹಸ್ಯಗಳನ್ನು ಪುರಾಣ ರೂಪದಲ್ಲಿ ಬರೆಯುವುದರಿಂದ ಎಲ್ಲವೂ ವಿಹಿತ ಕರ್ಮಗಳಾವುವು, ನಿಷಿದ್ಧ ಕರ್ಮಗಳಾವುವು ಎಂಬುದನ್ನು ಸ್ಪಷ್ಟವಾಗಿ ಅರಿತು ಧರ್ಮ ಕಾರ್ಯಗಳನ್ನು ಮಾಡುವಂತರಾಗುವರು. ಆದರೆ ಈಗ ತಾನೇ ಭ್ರಮಿಸಿ ಉನ್ಮತ್ತನಂತೆ ಆಗಿದ್ದೇನೆ. ಹೀಗಾಗಲು ಕಾರಣವೇನೋ ತಿಳಿಯದು. ಇದಕ್ಕೆ ಕಾರಣವೇನು? ಮೊದಲಿನಂತೆ ಪುನಃ ಸ್ಫೂರ್ತಿಯು ನನಗೆ ಉದಯಿಸುವಂತಾಗುವುದಕ್ಕೆ ಏನು ಮಾಡಬೇಕು? ಇದಕ್ಕೇನಾದರೂ ಉಪಾಯವಿದೆಯೇ? ಇದನ್ನು ನಿಮ್ಮಿಂದ ತಿಳಿಯಬೇಕೆಂದು ತಮ್ಮಲ್ಲಿಗೆ ಬಂದಿರುವೆನು. ಓ ಚತುರಾನನ, ನೀವು ಸಕಲವನ್ನೂ ಜಯಿಸಬಲ್ಲವರು, ಸರ್ವವನ್ನು ಸೃಷ್ಟಿಸುವವರು. ಇಂತಹ ನಿಮ್ಮನ್ನಲ್ಲದೆ ನಾನು ಯಾರನ್ನು ಶರಣನ್ನಾಗಿ ಹೊಂದಲಿ? ದಯೆಯಿಂದ ನೀವು ನನಗುಂಟಾಗಿರುವ ಈ ಭ್ರಾಂತಿಯನ್ನು ನಿವಾರಿಸಬೇಕು, ಬೇಡುವೆನು. ಓ ಬ್ರಹ್ಮನ್, ನಾನು ಸಾಕ್ಷಾತ್ ನಾರಾಯಣನ ಸ್ವರೂಪನು, ನಿತ್ಯದಲ್ಲೂ ಸದಾಚಾರಿಯಾಗಿದ್ದವನು. ಎಲ್ಲವನ್ನೂ ತಿಳಿದವನಾದ ನನಗೂ ಸಹ ಈ ಭ್ರಮೆಯುಂಟಾಗಿದೆ. ಇದಕ್ಕೆ ಕಾರಣವೇನು ಎಂಬುದನ್ನು ತಿಳಿಸು. ಸೂತರ ಉವಾಚ. ವ್ಯಾಸರ ಈ ಗರ್ವದ ನುಡಿಗಳನ್ನು ಕೇಳಿ ಕಮಲಾಸನನು ಸ್ವಲ್ಪ ಹೊತ್ತು ಧ್ಯಾನಾಸಕ್ತನಾದನು. ವ್ಯಾಸರು ಭಯಭಕ್ತಿಗಳಿಂದ ಕೂಡಿ ವಿನಯದಿಂದ ನಿಂತಿದ್ದರು. ಆಶ್ಚರ್ಯಪಟ್ಟವನಂತೆ ನಸುನಗುತ್ತಾ ಬ್ರಹ್ಮನು ಹೀಗೆ ಹೇಳಿದನು. ಬ್ರಹ್ಮೋವಾಚ. ವ್ಯಾಸಮುನಿಯೇ, ಕೇಳು. ಕರ್ಮವು ಎಷ್ಟೇ ಚಿಕ್ಕದಾಗಿರಲಿ ಅದು ತಪ್ಪದೇ ಫಲಗಳನ್ನು ಕೊಡುವುದು. ಆದುದರಿಂದಲೇ ಗಹನ ಕರ್ಮಣೋ ಗತಿಹಿ ಎಂದು ತಿಳಿದವರು ಹೇಳುತ್ತಾರೆ. ಕರ್ಮವನ್ನಾಚರಿಸತಕ್ಕವನು ಯಾವುದಾದರೊಂದು ಕರ್ಮವನ್ನು ಚಿಕ್ಕದೆಂದೇ ದುರ್ಲಕ್ಷಿಸದೆ ಬಹಳ ಜಾಗರೂಕತೆಯಿಂದ ಈ ಕರ್ಮವನ್ನು ಮಾಡತಕ್ಕದ್ದು. ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡಬೇಕಾದರೆ ಬಹಳ ವಿಚಾರ ಮಾಡಿ ಮಾಡಬೇಕು. ಶ್ರದ್ಧೆಯಿಲ್ಲದ ಕರ್ಮಗಳನ್ನು ಔದಾಸೀನ್ಯದಿಂದಲೋ ಅಥವಾ ಇತರರ ನಿರ್ಬಂಧದಿಂದಲೋ ಆಚರಿಸಿದವನಿಗೆ ಅವು ಉಕ್ತ ಫಲಗಳನ್ನು ಕೊಡದೆ ವ್ಯರ್ಥವಾಗಿ ಹೋಗುವುದು. ಕರ್ಮವು ಸಣ್ಣದಿರಲಿ ಅಥವಾ ದೊಡ್ಡದಿರಲಿ ಅದನ್ನು ಚೆನ್ನಾಗಿ ತಿಳಿದು ಗಮನವಿಟ್ಟು ಸರಳ ಹೃದಯದಿಂದ ಆಚರಿಸತಕ್ಕದ್ದು. ಬುದ್ಧಿಶಾಲಿಯಾದವನು ಕರ್ಮಗಳನ್ನು ಸೊಕ್ಕಿನಿಂದಲೂ ಇತರರ ಮೇಲಿನ ಮಾತ್ಸರ್ಯ ಅಸಹನೆಯಿಂದಲೂ ಮಾಡಬಾರದು. ಹಿಂದೆ ಪಕ್ಷಿರಾಜನಾದ ಗರುಡನು ತನ್ನ ದೊಡ್ಡಮ್ಮನ ಮಕ್ಕಳ ವಿಷಯದಲ್ಲಿ ಮಾತ್ಸರ್ಯವನ್ನು ಹೊಂದಿ ಅಮೃತವನ್ನು ತರುವ ಕಾರ್ಯವನ್ನು ಮಾಡಿದವನಾದ್ದರಿಂದ ವಿಷ್ಣುವಿಗೆ ವಾಹನವಾಗಿಯೇ ಅವನು ಜೀವನವನ್ನು ನಡೆಸಬೇಕಾಗಿದೆ. ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ದಾಯಾದಿಗಳಲ್ಲಿ ಮಾತ್ಸರ್ಯವನ್ನು ಹೊಂದಿದ್ದರಿಂದ ಇಡೀ ಗುರುಕುಲವನ್ನೇ ನಾಶ ಮಾಡಿದನು. ತಪಸ್ವಿಯಾದ ಭಾರ್ಗವರಾಮನೂ ಸಹ ಕ್ಷತ್ರಿಯರಲ್ಲಿ ಮಾತ್ಸರ್ಯವನ್ನು ತಳೆದಿದ್ದರಿಂದ ಸದ್ಗತಿಯನ್ನು ಕಳೆದುಕೊಂಡನು. ಗರುಡರ ಪರಿಚಯ. ಈತ ಪಕ್ಷಿರಾಜ, ಕಶ್ಯಪ ಮುನಿಯಿಂದ ವಿನತೆಯಲ್ಲಿ ಜನಿಸಿದವನು. ಮಹಾಪರಾಕ್ರಮ ಸಂಪನ್ನನು. ಸೂರ್ಯದೇವನ ಸಾರಥಿಯಾದ ಅರುಣನ ತಮ್ಮ. ತನ್ನ ನನಿಯಾದ ವಿನತೇಜ ಕದ್ರುವಿಗೆ ದಾಸಿಯಾಗಿದ್ದರಿಂದಲೂ ತಾನು ಅಂತಹವಳ ಮಗನಾಗಿದ್ದುದರಿಂದ ತಾನು ಕದ್ರುವಿನ ಮಾತಿನಂತೆ ನಡೆಯಬೇಕಾಗಿತ್ತು. ಒಮ್ಮೆ ಕದ್ರು ತನ್ನ ಮಕ್ಕಳನ್ನು ಇವನು ಹೆಗಲ ಮೇಲೆ ಕರೆಸಿಕೊಂಡು ಸುತ್ತಾಡಿಸಿ ಬರುವಂತೆ ಗರುಡನಿಗೆ ಹೇಳಿದರು. ಅಂತೆಯೇ ಗರುಡನು ಅವರನ್ನು ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡು ಆಕಾಶಕ್ಕೆ ಹಾರಿ ಬಹಳ ಹೊತ್ತಿನವರೆಗೆ ಹಾರಾಡುತ್ತಿದ್ದು ಕೆಳಗೆ ಇಳಿಯುವಷ್ಟರಲ್ಲಿ ಕದ್ರುವಿನ ಮಕ್ಕಳಲ್ಲಿ ಅನೇಕ ಮಂದಿ ಸೂರ್ಯನ ತಾಪವನ್ನು ಸಹಿಸಿಕೊಳ್ಳಲಾರದೆ ಸತ್ತು ಹೋಗಿದ್ದರು. ಇದನ್ನು ಕಂಡು ಕದ್ರು ಗರುಡನನ್ನು ನಾನಾ ಪ್ರಕಾರವಾಗಿ ಬೈದು ಗದರಿಸಿ ನಿಂದಿಸಿದಳು. ಗರುಡನು ಅದನ್ನು ಸಹಿಸಲಾರದೆ ತನ್ನ ಜನನಿಯ ಬಳಿಗೆ ಬಂದು, ಜನನಿ, ನಾನೇಕೆ ಇವರಿಗೆ ಅಡಿಯಾಳಾಗಿರಬೇಕು? ನೀನು ಇವಳಿಗೆ ದಾಸಿಯಾಗಿರಲು ಕಾರಣವೇನು? ನನ್ನನ್ನು ಹೇಳಿ ಎಂದು ತಿಳಿದೆಯಾ? 3 ಲೋಕಗಳನ್ನು ಧ್ವಂಸ ಮಾಡತಕ್ಕ ಪರಾಕ್ರಮವುಳ್ಳ ನಾನು ಇವಳಿಗೆ ದಾಸನಾಗಿರಬೇಕೇ? ಈ ಮಾತಿಗೆ ಸುಪರ್ಣೆ ಅಂದರೆ ವಿನತೆ ಸಂಗತಿಗಳನ್ನೆಲ್ಲ ವಿವರಿಸಿದಳು. ಬಳಿಕ ಗರುಡನು ಕದ್ರುವಿನ ಬಳಿಗೆ ಹೋಗಿ ತನ್ನ ತಾಯಿಯ ದಾಸ್ಯವನ್ನು ತಪ್ಪಿಸಬೇಕಾದರೆ ಏನು ಮಾಡಬೇಕೆಂಬುದಾಗಿ ಕೇಳಿದ್ದಲ್ಲಿ ಕದ್ರು ಅಮೃತವನ್ನು ತಂದುಕೊಟ್ಟಲ್ಲಿ ವಿನತೆ ದಾಸ್ಯದಿಂದ ಬಿಡುಗಡೆಯನ್ನು ಹೊಂದುವಳು ಎಂದಳು. ಆಗ ಗರುಡನು ತನ್ನ ತಂದೆಯಾದ ಕಶ್ಯಪಮುನಿಯ ಸಮೀಪಕ್ಕೆ ಬಂದು ನಮಸ್ಕರಿಸಿ ಆತನ ಅನುಮತಿಯನ್ನು ಪಡೆದು ದೇವಲೋಕಕ್ಕೆ ಹೋಗಿ ಅಮೃತ ರಕ್ಷಕರನ್ನು ಕೊಂದು ಅಮೃತ ಕಲಶದ ಸುತ್ತುತ್ತಲಿದ್ದ ಚಕ್ರವನ್ನು ಉಪಾಯದಿಂದ ತಪ್ಪಿಸಿಕೊಂಡು ಇಂದ್ರನ ವಜ್ರಾಯುಧದ ಪ್ರಹಾರವನ್ನೂ ಲಕ್ಷಿಸದೆ ಅಗ್ನಿಬಾಧೆಯನ್ನೂ ನೀಗಿಸಿ ಸೂಕ್ಷ್ಮ ರೂಪದಿಂದ ಒಳಹೊಕ್ಕು ಅಲ್ಲಿ ಕಾವಲಿದ್ದ ಘಟ ಸರ್ಪಗಳನ್ನು ಕೊಂದು ಅಮೃತ ಕಲಶವನ್ನು ತೆಗೆದುಕೊಂಡು ಹಾರಿ ಬರುತ್ತಲಿದ್ದನು. ಅಷ್ಟರಲ್ಲಿ ದೇವೇಂದ್ರನು ಈ ಸಮಾಚಾರವನ್ನೆಲ್ಲ ಕೇಳಿ ವಜ್ರಾಯುಧವನ್ನು ಬೀರಲು ಅದಕ್ಕೆ
ಅಪಮಾನವನ್ನು ಮಾಡಲಾರದೆ ತನ್ನ ಒಂದು ಗರಿಯನ್ನು ಮಾತ್ರ ಅದಕ್ಕೆ ಬಲಿಕೊಟ್ಟು ಮುಂಬರಿಸಿದನು. ಆಗ ಇಂದ್ರನು ಇವನ ಸಾಮರ್ಥ್ಯಕ್ಕೆ ಮೆಚ್ಚಿ ಇವನೊಡನೆ ಸ್ನೇಹಭಾವದಿಂದ, ಅಯ್ಯ, ಈ ಅಮೃತವನ್ನು ಇತರರ ಪಾಲು ಮಾಡಬೇಡ ಎಂದನು. ಆಗ ಗರುಡನು ತನ್ನ ಸಂಕಲ್ಪವನ್ನು ತಿಳಿಸಲು ಇಂದ್ರನು ಅದಕ್ಕೆ ಒಪ್ಪಿ ಸರ್ಪಗಳು ಗರುಡನಿಗೆ ಆಹಾರವಾಗಿರುವಂತೆ ವರವನ್ನಿತ್ತು ಕಳುಹಿಸಿದನು. ಬಳಿಕ ಅಮೃತ ಕಲಶದೊಂದಿಗೆ ಕದ್ರುವಿನ ಬಳಿ ಸಾರ್ದು ಅಡ್ಡ ಬೀಳಲಾಗಿ ಕದ್ರು ವಿನತೆಯನ್ನು ದಾಸ್ಯದಿಂದ ಬಿಡುಗಡೆ ಮಾಡಿದಳು. ಗರುಡನು ಬಹಳ ದುರಹಂಕಾರದಿಂದ ವರ್ತಿಸಿದುದರಿಂದ ಅವನ ಮೇಲೆ ಮಹಾವಿಷ್ಣು ತನ್ನ ತೋಳನ್ನು ಇರಿಸಿ ಭಂಗಪಡಿಸಿದ್ದು. ಆಗ ಗರುಡನು ಪಶ್ಚಾತ್ತಾಪದಿಂದ ದೇವದೇವನನ್ನು ಪ್ರಾರ್ಥಿಸಲು ಅವನಿಗೆ ಸುಪರ್ಣನೆಂಬ ಹೆಸರು ಬಂದು ಅವನು ತನಗೆ ವಾಹನವಾಗಿರುವಂತೆ ಮಹಾವಿಷ್ಣು ಅವನನ್ನು ಅನುಗ್ರಹಿಸಿದುದು. ಗರುಡನು ಹುಟ್ಟಿದ್ದು. ವಾಲಖಿಲ್ಯರು ತಪಸ್ಸು ಮಾಡಿದುದರಿಂದ ಗರುಡನು ಹುಟ್ಟಿದ್ದು. ಪಕ್ಷಿರಾಜ್ಯದಲ್ಲಿ ಅಭಿಷೇಕ. ದೇವತೆಗಳು ಗರುಡನನ್ನು ಹೊಗಳಿದ್ದು. ಹುಟ್ಟಿದ ಕೂಡಲೇ ಸಂಚರಿಸತೊಡಗಿದ್ದು. ಗರುಡ ಶಬ್ದ ನಿರ್ವಚನ. ಗರುಡನು 1,000 ಮಂದಿ ಮಕ್ಕಳು ಗಂಧ ಮಾದನ ಪರ್ವತದ ಗುಹೆಯಲ್ಲಿ ವಾಸ ಮಾಡುತ್ತಿದ್ದರು. ತಾರಕಾಸುರರು ಇವನನ್ನು ಗೆದ್ದು ತನ್ನ ರಥಕ್ಕೆ ವಾಹನವಾಗಿರಿಸಿದನು. ಸುಮುಖ, ಸುನಾಮ, ಸುನೇತ್ರ, ಸುವರ್ಚ, ಸುರುಕಿ, ಸುಬಲ, ಸುವರ್ಣಚೂಡ ಮೊದಲಾದವರು ಗರುಡನ ಮಕ್ಕಳು. ವಿಷ್ಣು ಭಕ್ತನಾದ ಗಾಲವ ಮುನಿಯನ್ನು ತನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ನಾನಾ ದೇಶಗಳನ್ನು ಸುತ್ತುತ್ತಾ ಪೂರ್ವ ದಿಕ್ಕಿಗೆ ಹೊರಟಾಗ ನಡುದಾರಿಯಲ್ಲಿ ವಿಶ್ರಮಿಸಿಕೊಳ್ಳುವುದಕ್ಕಾಗಿ ವೃಷಭಾಚಲದಲ್ಲಿ ಇಳಿದನು. ಅಲ್ಲಿದ್ದ ಶಾಂಡಿಲಿ ಎಂಬ ಬ್ರಾಹ್ಮಣಿಯನ್ನು ಕಂಡು ಆಕೆಯಿಂದ ಆತಿಥ್ಯವನ್ನು ಪಡೆದು ಆಕೆಯ ವಿಷಯದಲ್ಲಿ ಕೇಡನ್ನು ಬಗೆಯಲು ಗರುಡನ ರೆಕ್ಕೆಗಳೆಲ್ಲವೂ ಉದುರಿ ಹೋದದ್ದು. ಮರಳಿ ಆಕೆಯ ಅನುಗ್ರಹದಿಂದ ಹೊಸ ರೆಕ್ಕೆಗಳು ಹುಟ್ಟಲು ಮುಂದಕ್ಕೆ ಪ್ರಯಾಣ ಮಾಡಿದನು. ಗರುಡನು ಕಶ್ಯಪನೊಂದಿಗೆ ಮಿಕ್ಕ ಮುನಿಗಳೊಂದಿಗೆ ನಾರಾಯಣನ ಮಹಿಮೆಯ ವಿಷಯವಾಗಿ ಸಂವಾದ ಮಾಡಿದ್ದು. ಪರಶುರಾಮನು ಗರುಡನ ಮಹಿಮೆಯನ್ನು ವರ್ಣಿಸಿದ್ದು. ದುರ್ಯೋಧನನ ಪರಿಚಯ. ಚಂದ್ರವಂಶದ ಧೃತರಾಷ್ಟ್ರ ರಾಜನಿಂದ ಗಾಂಧಾರಿಯಲ್ಲಿ ಜನಿಸಿದ 100 ಮಂದಿ ಪುತ್ರರಲ್ಲಿ ಹಿರಿಯವ. ಈತ ಕರಿಪುರುಷನ ಅಂಶದಿಂದ ಜನಿಸಿದವ. ಪಾಂಡುರಾಜನ ಮರಣಾನಂತರ ಯುಧಿಷ್ಠಿರಾದಿಗಳು ಧೃತರಾಷ್ಟ್ರನಲ್ಲಿಯೇ ಬಂದು ನಿಂತರು. ಇವನು ಇವನ ತಮ್ಮಂದಿರು 99 ಮಂದಿಯೂ 5 ಪಾಂಡವರು ಒಟ್ಟುಗೂಡಿ ಆಟವಾಡುವಾಗ ಭೀಮನ ಹಾವಳಿಯನ್ನು ತಟ್ಟಿಕೊಳ್ಳಲಾರದೆ ದುರ್ಯೋಧನಿಗೆ ಭೀಮನ ಮೇಲೆ ದ್ವೇಷ ಅಂಕುರಿಸಿತು. ಹೇಗಾದರೂ ಭೀಮನನ್ನು ಕೊಂದಲ್ಲದೆ ತನಗೆ ಉಡಿಗಾಲವೆಂಬ ಚಿಂತೆಯಿಂದ ಮರಗುತ್ತಿದ್ದ ದುರ್ಯೋಧನ ಗಂಗಾತೀರದಲ್ಲಿ ವನಭೋಜನದ ನೆವದಿಂದ ಪಾಂಡವರನ್ನು ತನ್ನ ಸಂಗಡ ಕರೆದುಕೊಂಡು ಹೋಗಿ ಭೀಮನಿಗೆ ವಿಷಮಿಷ್ಟವಾದ ಆಹಾರವನ್ನು ತಿನ್ನಿಸಿ ಹಾವುಗಳಿಂದ ಕಚ್ಚಿಸಿ ಹಗ್ಗಗಳಿಂದ ಬಿಗಿಸಿ ಗಂಗೆಯಲ್ಲಿ ತಳ್ಳಿಸಿದ. ಭೀಮ ಅಲ್ಲಿಗೂ ಸಾಯದಿರಲು ಮತ್ತೊಮ್ಮೆ ಅಂತೆಯೇ ವಿಷವನ್ನು ಉಣಿಸಿ ಗಂಗೆಯಲ್ಲಿ ಶೂಲಗಳನ್ನು ನಡೆಸಿ ಭೀಮನ ಕೈಕಾಲುಗಳನ್ನು ಕಟ್ಟಿಸಿ ನೀರಿನಲ್ಲಿ ತಳಿಸಿದ. ಕೌರವರು ಪಾಂಡವರು ಕೃಪಾಚಾರ್ಯದಲ್ಲಿ ಅಸ್ತ್ರ ವಿದ್ಯಾಭ್ಯಾಸ ಆರಂಭ ಮಾಡಿದ್ದು. ಬಳಿಕ ದ್ರೋಣಾಚಾರ್ಯರಲ್ಲಿ ಧನುರ್ವಿದ್ಯಾಭ್ಯಾಸಕ್ಕೆ ಮೊದಲು ಮಾಡಿದ್ದು. ದ್ರೋಣರು ಶಿಷ್ಯರನ್ನು ಪರೀಕ್ಷಿಸಿದ್ದು. ದ್ರೋಣರು ಕುಮಾರರ ಅಸ್ತ್ರ ವಿದ್ಯಾ ಪರೀಕ್ಷೆಗಾಗಿ ರಂಗವನ್ನು ಕಲ್ಪಿಸಿದ್ದು. ಭೀಮ ದುರ್ಯೋಧನರ ಗದಾಯುದ್ಧ ಪರೀಕ್ಷೆ. ಭೀಮ ತೇರ್ಗಡೆಯಾದುದು, ದುರ್ಯೋಧನನ ಪರಿಶಾಪ. ಇದೇ ಸಮಯದಲ್ಲಿ ಕರ್ಣ ಆ ರಂಗಸ್ಥಳಕ್ಕೆ ಬಂದುದನ್ನು ಕಂಡು ದುರ್ಯೋಧನ ಹಿಗ್ಗಿ ಆತನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಅರ್ಜುನನೊಂದಿಗೆ ಯುದ್ಧ ಮಾಡುವಂತೆ ಕರ್ಣನನ್ನು ಪ್ರೋತ್ಸಾಹಿಸಿದ್ದು. ಅರ್ಜುನ ರಾಜಪುತ್ರನಾದ್ದರಿಂದ ಆತನೊಂದಿಗೆ ಯುದ್ಧ ಮಾಡಲು ಕರ್ಣನಿಗೆ ಯೋಗ್ಯತೆ ಇಲ್ಲವೆಂದು ಕೃಪಾಚಾರ್ಯರು ಕರ್ಣನನ್ನು ಹೀಯಾಳಿಸಿದ್ದು. ಆ ಮಾತನ್ನು ಕೇಳಿ ದುರ್ಯೋಧನ ಕರ್ಣನಿಗೆ ಅಂಗರಾಜ್ಯದಲ್ಲಿ ಪಟ್ಟಗಟ್ಟಿದ್ದು. ಕುಮಾರರ ಅಸ್ತ್ರ ವಿದ್ಯಾಭ್ಯಾಸ ಮುಗಿದ ತರುವಾಯ ದೃಪದನು ತನಗೆ ಅಪಮಾನ ಮಾಡಿರುವ ಕಾರಣ ಆತನನ್ನು ಹಿಂಗಟ್ಟು ಬಿಗಿದು ತಂದು ತನಗೆ ಒಪ್ಪಿಸುವ ಹಾಗೆ ದ್ರೋಣರು ಕುರುಪಾಂಡವರಿಗೆ ಆಜ್ಞೆ ಇತ್ತಿದ್ದು. ದುರ್ಯೋಧನಾದಿಗಳು ಸೋತು ಹೋದದ್ದು. ದುರ್ಯೋಧನ ಬಲರಾಮನಿಂದ ಗದಾವಿದ್ಯೆಯನ್ನು ಕಲಿತದ್ದು. ಧೃತರಾಷ್ಟ್ರ ಯುಧಿಷ್ಠಿರನು ಯೌವರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಪ್ರತಿಷ್ಠೆಗೊಳಿಸಬೇಕೆಂದು ಯತ್ನಿಸಿದಾಗ ಕಣಿಕನೆಂಬ ಮಂತ್ರಿಯ ದುರ್ಬೋಧನೆಯಿಂದ ಪ್ರೇರಿತನಾದ ದುರ್ಯೋಧನ ತನ್ನ ತಂದೆಯೊಂದಿಗೆ ವಿವಾದವನ್ನು ಮಾಡಿದ್ದು. ಪಾಂಡವರನ್ನು ಕೊಲ್ಲಿಸಬೇಕೆಂಬ ಉದ್ದೇಶದಿಂದ ಅರಗಿನ ಮನೆಯನ್ನು ಕಟ್ಟಿಸಲು ನಿಶ್ಚಯಿಸಿದ್ದು. ಪ್ರಜೆಗಳನ್ನು ವಶ ಮಾಡಿಕೊಳ್ಳುವುದಕ್ಕಾಗಿ ಬೊಕ್ಕಸದಿಂದ ಹೇರಳವಾಗಿ ಹಣವನ್ನು ವೆಚ್ಚ ಮಾಡಿದ್ದು. ವಾರಣಾವತದಲ್ಲಿ ಪುರೋಚನನ ಮೂಲಕವಾಗಿ ಜತುಗೃಹವನ್ನು ನಿರ್ಮಿಸಿ ಪಾಂಡವರನ್ನು ಅಲ್ಲಿಗೆ ಕಳುಹಿಸಿದ್ದು. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರೆಂಬುದನ್ನು ಹೇಳಿ ಧೃತರಾಷ್ಟ್ರಾದಿಗಳು ಮನುಮರಗಿ ಪಾಂಡವರನ್ನು ತಿಲೋದವನ್ನು ಕೊಟ್ಟಿದ್ದು. ಅದನ್ನು ತಿಳಿದು ದುರ್ಯೋಧನ ದುಃಖವನ್ನು ನಟಿಸಿದ್ದು. ದ್ರೌಪದಿ ಸ್ವಯಂವರದ ಸಮಯದಲ್ಲಿ ಪಾಂಡವರ ಮೇಲೆ ಯುದ್ಧ ಮಾಡಿ ಹೋಗಿ ಯುಧಿಷ್ಠಿರನಿಂದ ಸೋತದ್ದು. ಗೂಢಾಚಾರರ ಮೂಲಕ ಪಾಂಡವರು ದೃಪದ ನಗರಿಯಲ್ಲಿ ದ್ರೌಪದಿಯನ್ನು ಮದುವೆಯಾಗಿ ಸುಖವಾಗಿರುವರೆಂಬ ಸುದ್ದಿಯನ್ನು ಕೇಳಿ ದುರ್ಯೋಧನನು ಅವರ ಮೇಲ್ಮೆಗಾಗಿ ಮರುಗಿದ್ದು.
ಅಲ್ಲಿ ನೆರೆದಿದ್ದ ಅರಸು ಮಕ್ಕಳೆಲ್ಲರೂ ಭೀಷ್ಮನನ್ನು ಧೃತರಾಷ್ಟ್ರನನ್ನು ನಿಂದಿಸಿದ್ದು, ದುರ್ಯೋಧನನು ಪಾಂಡವರನ್ನು ನಿರ್ಮೂಲಗೊಳಿಸುವುದಕ್ಕೆ ಉಪಾಯವನ್ನು ಹೇಳಿದ್ದು, ಹೇಗಾದರೂ ಪಾಂಡವರು ಹತರಾದರಲ್ಲದೆ ದುರ್ಯೋಧನಿಗೆ ಸುಖವಿಲ್ಲವೆಂದು ಶಕುನಿ ಹೇಳಿದ್ದು, ಪಾಂಡವರನ್ನು ಕೊಲ್ಲುವುದು ಶಕ್ಯವಿಲ್ಲ, ಅವರೊಡನೆ ಸಂಧಿಯನ್ನು ಮಾಡಿಕೊಳ್ಳುವುದು ವಿಹಿತವೆಂದು ಭೂರಿಶ್ರವನು ಸಲಹೆ ಕೊಟ್ಟಿದ್ದು, ಪಾಂಡವರನ್ನು ಕೊಲ್ಲಬೇಕೆಂಬ ಕರ್ಣನು ಹಠದಿಂದ ನುಡಿದ. ದುರ್ಯೋಧನ, ಶಕುನಿ ಮತ್ತು ಕರ್ಣ ಇವರ ಅಭಿಪ್ರಾಯವೂ ಒಂದಾದುದರಿಂದ ಪಾಂಡವರನ್ನು ಕೊಲ್ಲಲೇಬೇಕೆಂಬ ಪ್ರಾಯಾಪದಿಂದ ಸೈನ್ಯವನ್ನು ತೆಗೆದುಕೊಂಡು ದ್ರುಪದನ ಮೇಲೆ ಯುದ್ಧಕ್ಕೆ ಹೊರಟ. ಆ ಯುದ್ಧದಲ್ಲಿ ಭೀಮನ ಮೂಲಕ ದುರ್ಯೋಧನ ಸೋತ. ಎಲ್ಲರೂ ಹಿಂದಿರುಗಿ ಹಸ್ತಿನಾವತಿಗೆ ಬಂದರು. ಧೃತರಾಷ್ಟ್ರ ವಿದುರನ ಮೂಲಕ ಪಾಂಡವರ ವೃತ್ತಾಂತವನ್ನೆಲ್ಲ ಕೇಳಿ ತಿಳಿದು ಪಾಂಡವರನ್ನು ದ್ರೌಪದಿಯನ್ನು ಕರೆಯಿಸಿ ಅವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬುದಾಗಿ ದ್ರೋಣ ಭೀಷ್ಮಾದಿಗಳೊಂದಿಗೆ ಯೋಚಿಸಿದ್ದು, ಕರ್ಣ ದುರ್ಯೋಧನರು ಧೃತರಾಷ್ಟ್ರನೊಂದಿಗೆ ವಿವಾದ ಮಾಡಿದ್ದು, ಕಾಶೀರಾಜನ ಮಗಳನ್ನು ತಂದು ದುರ್ಯೋಧನಿಗೆ ಲಗ್ನ ಮಾಡಿದ್ದು, ಕಳಿಂಗ ದೇಶಾಧಿಪನಾದ ಚಿತ್ರಾಂಗದನು ದುರ್ಯೋಧನಿಗೆ ತನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಿದ್ದು, ಈತನ ಮಗಳಾದ ಲಕ್ಷಣೆ ಎಂಬುವಳನ್ನು ಜಾಂಬವತಿ ಪುತ್ರನಾದ ಸಾಂಬನಿಗೆ ಕೊಟ್ಟು ಲಗ್ನ ಮಾಡಿದ್ದು, ಪಾಂಡವರು ರಾಜಸೂಯಾಯಾಗ ಮಾಡಿದಾಗ ದುರ್ಯೋಧನ ತನ್ನ ಮಾವನೊಂದಿಗೆ ತನ್ನ ಒಡ ಹುಟ್ಟಿದವರೊಂದಿಗೂ ಅಲ್ಲಿಗೆ ಹೋಗಿದ್ದು, ಮಯನ ಶಿಲ್ಪ ಚಾತುರ್ಯದಿಂದ ನಿರ್ಮಿತವಾದ ಆ ಸಭೆಯ ವೈಭವವನ್ನು ಕಂಡು ಮನಮರುಗಿದ ದುರ್ಯೋಧನನು ಸಭೆಯ ಸೊಬಗನ್ನು ನೋಡುವುದಕ್ಕೆ ಹೊರಟು ನಿರ್ಜಲ ಪ್ರದೇಶದಲ್ಲಿ ಜಲವಿರುವುದೆಂಬ ಭ್ರಾಂತಿಯಿಂದ ಉಟ್ಟ ಬಟ್ಟೆಯನ್ನು ಮೇಲಕ್ಕೆತ್ತಿ ಹಿಡಿದು ನಡೆದು, ಅಂತೆಯೇ ಜಲವಿರುವ ಎಡೆಯಲ್ಲಿ ಜಲವಿಲ್ಲವೆಂಬ ಭ್ರಾಂತಿಯಿಂದ ಅಜಾಗರೂಕನಾಗಿ ನಡೆದು ಮುಗ್ಗರಿಸಿದ. ಇದನ್ನು ಕಂಡ ಭೀಮಾದಿಗಳು ದುರ್ಯೋಧನನನ್ನು ಹಾಸ್ಯ ಮಾಡಿದರು. ದುರ್ಯೋಧನ ಖಿನ್ನನಾಗಿ ತನ್ನ ದುರವ್ಯಸ್ಥೆಯನ್ನು ಶಕುನೊಂದಿಗೆ ಹೇಳಿಕೊಂಡನು. ಪಾಂಡವರನ್ನು ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ, ಆದಷ್ಟು ಬೇಗನೆ ಯಾವುದಾದರೊಂದು ತಂತ್ರವನ್ನು ಹೂಡಿ ಅವರನ್ನು ಗೆದ್ದು ನಿನಗೆ ನಿಷ್ಕಂಟಕವಾದ ರಾಜ್ಯವನ್ನು ಅನುಭವಿಸುವ ಸೌಕರ್ಯವನ್ನುಂಟು ಮಾಡಿಕೊಡುವೆನೆಂದು ಶಕುನಿ ದುರ್ಯೋಧನನ್ನು ಸಂತವಿಸಿದನು. ದುರ್ಯೋಧನ ಪಾಂಡವರ ಮೇಲಿನ ಅಸಹನೆಯಿಂದ ದಿನದಿನಕ್ಕೂ ಕೃಶನಾಗತೊಡಗಿದು. ಇದನ್ನು ತಿಳಿದ ಧೃತರಾಷ್ಟ್ರ ಮಗನನ್ನು ಕರೆಸಿ ಕಾರಣವನ್ನು ಕೇಳಿ ತಿಳಿದ. ದುರ್ಯೋಧನನು ದ್ಯೂತ ಸಭೆಯನ್ನೇರ್ಪಡಿಸುವಂತೆ ತಂದೆಯನ್ನು ಒಡಂಬಡಿಸಿದ. ಧೃತರಾಷ್ಟ್ರ ವಿದುರನ ಮೂಲಕ ಪಾಂಡವರನ್ನು ಕರೆತರಿಸಿದ. ರಾಜಸೂಯಾಯಾಗ ಸಭೆಯಲ್ಲಿ ತನಗುಂಟಾದ ತಿರಸ್ಕಾರವನ್ನೆಲ್ಲ ಬಣ್ಣ ಬಣ್ಣದ ಮಾತುಗಳಿಂದ ದುರ್ಯೋಧನ ಧೃತರಾಷ್ಟ್ರನಿಗೆ ತಿಳಿಸಿದನು. ಪಾಂಡವರನ್ನು ದ್ವೇಷಿಸುವುದು ಯುಕ್ತವೂ ಹಿತಕರವೂ ಅಲ್ಲವೆಂಬುದಾಗಿ ಧೃತರಾಷ್ಟ್ರನು ದುರ್ಯೋಧನನಿಗೆ ಎಷ್ಟು ಬಗೆಯಿಂದ ಹೇಳಿದಾಗ್ಯೂ ಅವನ ಹಿತನುಡಿಗಳು ಈ ಮೂರ್ಖನಿಗೆ ನಾಟಲಿಲ್ಲ. ತಂದೆಯ ಅಭಿಮತವನ್ನು ಖಂಡಿಸಿ ಮಾತುಗಳನ್ನಾಡಿದ. ಶಕುನಿ ದುರ್ಯೋಧನನನ್ನು ದ್ಯೂತಕ್ಕಾಗಿ ಪ್ರೋತ್ಸಾಹಿಸಿದ್ದು, ಪಾಂಡವರು ದ್ಯೂತ ಸಭೆಗೆ ಬಂದದ್ದು, ವಿದುರ ದ್ಯೂತ ಸಭೆಯಲ್ಲಿ ದುರ್ಯೋಧನನ್ನು ನಿಂದಿಸಿ ದ್ಯೂತವನ್ನು ನಿಲ್ಲಿಸುವಂತೆ ಧೃತರಾಷ್ಟ್ರನಿಗೆ ಹೇಳಿದ್ದು, ದುರ್ಯೋಧನ ವಿದುರನನ್ನು ನಿಂದಿಸಿದ್ದು, ದುರ್ಯೋಧನ ದುಶ್ಯಾಸನನ ಮೂಲಕ ದ್ರೌಪದಿಯನ್ನು ದ್ಯೂತ ಸಭೆಗೆ ಹಿಡಿದು ತರಿಸಿದ್ದು, ದುರ್ಯೋಧನನ ಪಾಪವಚನಗಳನ್ನು ಸಹಿಸಲಾರದೆ ದ್ರೌಪದಿ ದುರ್ಯೋಧನನ್ನು ನಾಶವಾಗೆಂದು ಶಪಿಸಿದ್ದು, ಭೀಮನು ಅವನನ್ನು ತೊಡೆಮುರಿದು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದು, ದುರ್ಯೋಧನ ಪಾಂಡವರೊಡನೆ ಮತ್ತೊಮ್ಮೆ ಜೂಜಾಡುವುದಕ್ಕೆ ಅನುಮತಿಯನ್ನು ಬೇಡಿ ಅವನನ್ನು ಒಪ್ಪಿಸಿದ್ದು, ಪಾಂಡವರು ಸೋತು ತಮ್ಮ ಪಣದಂತೆ ಕಾಡಿಗೆ ಹೊರಟಾಗ ದ್ರೋಣರು ದುರ್ಯೋಧನಿಗೆ ನೀತಿಯನ್ನು ಉಪದೇಶಿಸಿದ್ದು, ಪಾಂಡವರೊಡನೆ ಸಂಧಿ ಮಾಡಿಕೊಂಡು ಮರಳಿ ಅವರನ್ನು ಬರಮಾಡಿಕೊಂಡು ಅವರಿಗೆ ಸಲ್ಲತಕ್ಕ ಅರ್ಧ ರಾಜ್ಯವನ್ನೇ ಕೊಡಬೇಕೆಂಬುದಾಗಿ ವ್ಯಾಸಮುನಿಯು ದುರ್ಯೋಧನಿಗೆ ಉಪದೇಶ ಮಾಡುವ ಸಲುವಾಗಿ ಮೈತ್ರೇಯ ಮುನಿಯನ್ನು ದುರ್ಯೋಧನನಲ್ಲಿಗೆ ಕಳುಹಿಸಿದುದು, ಮೈತ್ರೇಯನ ಉಪದೇಶವನ್ನು ಅಲ್ಲಗೆಳೆದು ಗರ್ವದಿಂದ ತೊಡೆಯನ್ನು ತಟ್ಟಿಕೊಳ್ಳಲಾಗಿ ಭೀಮನ ಗದೆಯಿಂದ ನಿನ್ನ ತೊಡೆ ತುಂಡಾಗಲಿ ಎಂದು ಮೈತ್ರೇಯ ಶಾಪವನ್ನು ಕೊಟ್ಟಿದ್ದು, ದುರ್ಯೋಧನಾಕಾದಿಗಳನ್ನು ಕೊಲ್ಲುವುದಾಗಿ ಪಾಂಡವರು ಪ್ರತಿಜ್ಞೆ ಮಾಡಿರುವುದಾಗಿಯೂ ಶ್ರೀಕೃಷ್ಣ ಅವರಿಗೆ ಸರ್ವ ವಿಧದಲ್ಲೂ ಒತ್ತಾಸೆ ಮಾಡುವುದಾಗಿ ಮಾತು ಕೊಟ್ಟಿರುವನೆಂದು ಚಾರರ ಮೂಲಕ ತಿಳಿದ ಸಂಜಯನ ಮಾತನ್ನು ಕೇಳಿ ಧೃತರಾಷ್ಟ್ರ ದುರ್ಯೋಧನಲ್ಲಿ ಮೊರೆಹುಟ್ಟಿದ್ದು, ಕರ್ಣನು ಶಕುನಿಯು ಘೋಷಯಾತ್ರಾ ವ್ಯಾಜ್ಯದಿಂದ ಪಾಂಡವರಲ್ಲಿಗೆ ದುರ್ಯೋಧನನ್ನು ಕರೆದೊಯ್ದು ದ್ವೈತವನದಲ್ಲಿ ಪಾಂಡವರ ಎದುರು ಆತನ ವೈಭವವನ್ನು ಪಾಂಡವರಿಗೆ ಕಾಣಿಸಿ ಅವರನ್ನು ಸಂಕಟ ಪಡಿಸಬೇಕೆಂದು ನಿಶ್ಚಯಿಸಿ ದುರ್ಯೋಧನನನ್ನು ಆ ಕಾರ್ಯದಲ್ಲಿ ಪ್ರೋತ್ಸಾಹಿಸಿದ್ದು, ದುರ್ಯೋಧನ ತನ್ನ ಸಕಲ ಪರಿವಾರದೊಂದಿಗೆ ಘೋಷಯಾತ್ರಾ ನೆವದಿಂದ ದ್ವೈತವನವನ್ನು ಹೊಕ್ಕದ್ದು, ಅಲ್ಲಿ ಈ ಮೊದಲೇ ನೆಲೆಸಿದ್ದ ಗಂಧರ್ವರಿಗೂ ದುರ್ಯೋಧನನ ಪರಿವಾರಕ್ಕೂ ಹೋರಾಟ ನಡೆದು ಗಂಧರ್ವರು ಕೌರವರನ್ನು ಸೋಲಿಸಿ ಚಿತ್ರಸೇನೆ ಗಂಧರ್ವರಾಜನನ್ನು ದುರ್ಯೋಧನನ್ನು ಹೆಡಮುರಿಗೆ ಬಿಗಿದು ಅಂತರಿಕ್ಷಕ್ಕೆ ತೆಗೆದುಕೊಂಡು ಹೋದದ್ದು, ದುರ್ಯೋಧನನ ಮಂತ್ರಿಗಳು ಯುಧಿಷ್ಠಿರನಲ್ಲಿ ಮೊರೆಯಿಡಲು ಅಣ್ಣನ ಆಜ್ಞೆಯಂತೆ ಅರ್ಜುನನು
ಗಂಧರ್ವರನ್ನು ಸೋಲಿಸಿ ದುರ್ಯೋಧನನನ್ನು ಬಿಡಿಸಿದ್ದು. ಯುಧಿಷ್ಠಿರನ ಆಜ್ಞಾನುಸಾರ ಗಂಧರ್ವರು ದುರ್ಯೋಧನನ ಕಟ್ಟುಗಳನ್ನು ಬಿಚ್ಚಿದ್ದು. ದುರ್ಯೋಧನ ಲಜ್ಜಿತನಾಗಿ ಹಸ್ತಿನಾವತಿಗೆ ಹಿಂದಿರುಗಿದ್ದು. ಗಂಧರ್ವರಿಂದ ಸೋತು ಓಡಿ ಹೋಗಿದ್ದ ಕರ್ಣನನ್ನು ನಡುದಾರಿಯಲ್ಲಿ ಸಂಧಿಸಿ ತನ್ನ ದುರವಸ್ಥೆಯನ್ನು ಹೇಳಿಕೊಂಡು ರಾಜ್ಯವನ್ನು ದುಶ್ಯಾಸನಿಗೆ ಒಪ್ಪಿಸಿ ಪ್ರಾಯೋಪವೇಶವನ್ನು ಮಾಡಿದ್ದು. ಕರ್ಣ ಎಷ್ಟು ವಿಧದಿಂದ ಹೇಳಿದರೂ ಕೇಳದೆ ದುರ್ಯೋಧನ ಪ್ರಾಯೋಪವೇಶ ಮಾಡಲಾಗಿ ಪಾತಾಳವಾಸಿಗಳಾದ ದೈತ್ಯರು ದುರ್ದೇವತೆಯನ್ನು ಸೃಜಿಸಿ ತನ್ಮೂಲಕ ದುರ್ಯೋಧನನನ್ನು ಪಾತಾಳಕ್ಕೆ ಬರಮಾಡಿಕೊಂಡದ್ದು. ದುರ್ಯೋಧನನಿಗೆ ಅಲ್ಲಿದ್ದ ದೈತ್ಯರೆಲ್ಲರೂ ಅನೇಕ ಕಾರಣಗಳನ್ನು ಹೇಳಿ ಅವನನ್ನು ಮರಳಿ ಹಸ್ತಿನಾವತಿಗೆ ಹೋಗುವಂತೆ ಮಾಡಿದ್ದು. ದುರ್ಯೋಧನ ರಾಜಸೂಯ ಯಾಗವನ್ನು ಮಾಡಬೇಕೆಂದು ಸಂಕಲ್ಪಿಸಿ ಋತ್ವಿಜರು ಅದಕ್ಕೆ ಒಪ್ಪದಿರಲು ವೈಷ್ಣವ ಯಾಗವನ್ನು ಮಾಡಿದ್ದು. ಒಮ್ಮೆ ದುರ್ವಾಸ ಮುನಿ ತನ್ನ ಶಿಷ್ಯರೊಂದಿಗೆ ದುರ್ಯೋಧನಲ್ಲಿಗೆ ಬಂದಿದ್ದು. ದುರ್ಯೋಧನ ಶುಶ್ರೂಷೆಯಿಂದ ಅವನನ್ನು ಪ್ರಸನ್ನೀಕರಿಸಿಕೊಂಡು ದ್ರೌಪದಿಯ ಭೋಜನಾನಂತರ ಪಾಂಡವರಲ್ಲಿಗೆ ಹೋಗಿದ್ದು. ಭೋಜನವನ್ನು ಬೇಡಿ ಅವರಿಗೆ ಶಾಪ ಕೊಟ್ಟು ಬರಬೇಕು ಎಂದು ಬೇಡಿ ಅವರನ್ನು ಒಪ್ಪಿಸಿದ್ದು. ಏವಮಾದಿ ಯುದ್ಧದವರೆಗಿನ ಕಥೆ. ಕೃಪಾಚಾರ್ಯ ದುರ್ಯೋಧನಲಿಗೆ ಹೋಗಿ ತಮ್ಮ ಪಕ್ಷ ದುರ್ಬಲವೆಂದು ವಿವರಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಲು ಹೇಳಿದ್ದು. ದುರ್ಯೋಧನ ಕಾರಣವನ್ನು ವಿವರಿಸಿ ಸಂಧಿಗೆ ಒಪ್ಪದೇ ಹೋದದ್ದು. ದುರ್ಯೋಧನನನ್ನು ಅರ್ಜುನನ್ನು ಹಿಡಿಯಾಳಿಸಿದ್ದು. ದುಷ್ಟದುಮ್ಯನಿಂದ ಸೋತ ದುರ್ಯೋಧನ ಕುದುರೆಯನ್ನು ಏರಿ ಓಡಿ ಹೋದದ್ದು. ಅಶ್ವತ್ಥಾಮಾದಿಗಳು ಅವನನ್ನು ಹುಡುಕಿ ಕರೆತಂದದ್ದು. ಸೈನ್ಯವೆಲ್ಲವೂ ಹತವಾಗಲು ದುರ್ಯೋಧನ ಓಡಿ ಹೋಗಲು ನಿಶ್ಚಯಿಸಿದ್ದು. ಗದೆಯನ್ನು ಹಿಡಿದುಕೊಂಡು ಮಡುವಿನಲ್ಲಿ ಅವಿತುಕೊಂಡಿದ್ದು. ದುರ್ಯೋಧನ ಕೃಪಾ ಕೃತವರ್ಮ ಅಶ್ವತ್ಥಾಮರೊಂದಿಗೆ ಮಾತನಾಡುತ್ತಿದ್ದುದು. ಈ ವಿಷಯವನ್ನು ಬೇಡರು ಪಾಂಡವರಿಗೆ ತಿಳಿಸಿದ್ದು. ದುರ್ಯೋಧನ ಮರಳಿ ಮಡುವಿನೊಳಗೆ ಜಲಸ್ತಂಭನ ಮಾಡಿ ಕುಳಿತದ್ದು. ಯುಧಿಷ್ಠಿರ ದುರ್ಯೋಧನನ್ನು ಮೂದಲಿಸಿದ್ದು. ದುರ್ಯೋಧನ ಯುಧಿಷ್ಠಿರರ ಸಂವಾದ. ದುರ್ಯೋಧನ ಗದೆಯನ್ನು ಹಿಡಿದು ಮಡುವಿನಿಂದ ಹೊರಬಂದದ್ದು. ಭೀಮ ದುರ್ಯೋಧನರಿಗೆ ಗದಾಯುದ್ಧಕ್ಕೆ ಪ್ರಾರಂಭ. ಭೀಮ ದುರ್ಯೋಧನರ ಗದಾಯುದ್ಧ ವರ್ಣನೆ. ಭೀಮ ದುರ್ಯೋಧನ ತೊಡೆಯನ್ನು ಮುರಿದದ್ದು. ಭೀಮ ದುರ್ಯೋಧನನ ದುಷ್ಕೃತ್ಯಗಳನ್ನೆಲ್ಲ ಎತ್ತಿಹಾಕಿ ಅವನ ತಲೆಯ ಮೇಲೆ ಎಡಗಾಲಿನಿಂದ ತುಳಿದದ್ದು. ಯುಧಿಷ್ಠಿರ ದುರ್ಯೋಧನನ್ನು ಸಮಾಧಾನಪಡಿಸಿದ್ದು. ಕೃಷ್ಣ ದುರ್ಯೋಧನರು ಬೈದಾಡಿದ್ದು. ದುರ್ಯೋಧನ ತನ್ನನ್ನು ಹೊಗಳಿಕೊಂಡದ್ದು. ಅವನ ತಲೆಯ ಮೇಲೆ ಗಂಧರ್ವರು ಹೂಮಳೆಗರೆದದ್ದು. ಪಾಂಡವರು ದುರ್ಯೋಧನನ ಶಿಬಿರವನ್ನು ಪ್ರವೇಶಿಸಿದ್ದು. ದುರ್ಯೋಧನನ ಪ್ರಲಾಪ. ನೆಲದ ಮೇಲೆ ಬಿದ್ದಿದ್ದ ದುರ್ಯೋಧನನಲ್ಲಿಗೆ ಅಶ್ವತ್ಥಾಮ ಕೃಪಾ ಕೃತವರ್ಮರು ಬಂದು ಆತನನ್ನು ಕಂಡು ಮರುಗಿ ಮಾತನಾಡಿದ್ದು. ದುರ್ಯೋಧನ ಕೃಪಾಚಾರ್ಯನ ಮೂಲಕ ಅಶ್ವತ್ಥಾಮನಿಗೆ ಸೇನಾಪತಿತ್ವದಲ್ಲಿ ಪಟ್ಟಗಟ್ಟಿಸಿದ್ದು. ಅಶ್ವತ್ಥಾಮ ಮರಳಿ ದುರ್ಯೋಧನನಲ್ಲಿಗೆ ಬಂದು ತಾನು ಮಾಡಿದ ಸಾಹಸ ಕಾರ್ಯವನ್ನು ವಿವರಿಸಿದ್ದು. ದುರ್ಯೋಧನನ ಪ್ರಾಣತ್ಯಾಗ. ಇವೇ ಮುಂತಾದವುಗಳು ದುರ್ಯೋಧನ ಪರಿಚಯವು. ಅಧ್ಯಾಯದ ಮುಂದುವರಿದ ಭಾಗ ಇಲ್ಲಿಂದ ಮತ್ತೆ ಪುನಃ ಪ್ರಾರಂಭ. ದೇವದೇವನಾದ ಗಣನಾಥನು ಜನನ ಮರಣರಹಿತನು. ಪ್ರಪಂಚವನ್ನು ಸೃಜಿಸುವವನು. ಇವನೇ ಜಗದ್ರೂಪನಿಂದ ತೋರುತ್ತಿರುವವನು. ಜಗತ್ತನ್ನು ಭರಿಸುವವನು ಕಾಪಾಡುವವನು ಇವನೇ. ಜಗತ್ತಿಗೆ ಪ್ರಳಯವನ್ನು ಮಾಡುವವನು ಇವನೇ. ಇದೇ ಇಲ್ಲ ಎಂಬ ವ್ಯವಹಾರಗಳಿಂದ ಗೋಚರಿಸತಕ್ಕವನು ಇವನೇ. ಇವನಿಗೆ ಯಾವ ವಿಧವಾದ ವ್ಯಯವೂ ಇಲ್ಲ. ಇವನು ತನಗೆ ಇಷ್ಟ ಬಂದರೆ ಸೃಜಿಸುವನು, ಇಲ್ಲವಾದರೆ ಸುಮ್ಮನಿರುವನು. ಅಕ್ರಮವಾಗಿಯೂ ಸೃಜಿಸಬಲ್ಲವನು. ಇವನು ಯಾರ ಆಡಳಿತಕ್ಕೂ ಒಳಪಟ್ಟವನಲ್ಲ. ಮಹೇಂದ್ರನೇ ಮೊದಲಾದ ದೇವತೆಗಳೆಲ್ಲ ಇವನ ಆಜ್ಞೆಗೆ ಯಾವಾಗಲೂ ಅಧೀನರು. ನಾನು ವಿಷ್ಣು, ರುದ್ರ, ಸೂರ್ಯ, ಅಗ್ನಿ, ವರುಣ ಮೊದಲಾದವರೂ ಸಹ ಯಾವಾಗಲೂ ಇವನಿಗೆ ವಶರು. ಭಕ್ತರಿಗೆ ಉಂಟಾಗಬಹುದಾದ ಸಕಲ ವಿಘ್ನಗಳನ್ನು ಇವನು ಪರಿಹರಿಸುವವನು. ಭಕ್ತರಲ್ಲದವರಿಗೆ ವಿಘ್ನಗಳನ್ನು ಇವನೇ ತಂದೊಡ್ಡುವನು. ನಿನಗಿರುವ ವಿದ್ಯಾಮಹಿಮೆಯಿಂದ ನಿನ್ನನ್ನು ಸರ್ವಜ್ಞನೆಂದು ತಿಳಿದುಕೊಂಡು ಈ ಮಹಿಮನ ವಿಷಯದಲ್ಲಿ ಬಹಳ ಸೊಕ್ಕಿನಿಂದ ವರ್ತಿಸಿದೆ. ನೀನು ಇವನನ್ನು ಪೂಜಿಸಲಿಲ್ಲ. ಗ್ರಂಥವನ್ನು ರಚಿಸಲಾರಂಭಿಸುವ ಮುನ್ನ ಇವನನ್ನಾಗಲಿ ಇವನ ಸ್ವರೂಪಗಳಾದ ಇತರ ದೇವತೆಗಳನ್ನಾಗಲಿ ನೀನು ಪೂಜಿಸಲಿಲ್ಲ, ಸ್ಮರಿಸಲೂ ಇಲ್ಲ. ಪವಿತ್ರ ಚರಿತ್ರನಾದ ವ್ಯಾಸನೇ, ಕೇಳು. ಇದರಿಂದಲೇ ನಿನ್ನ ಬುದ್ಧಿಗೆ ಮಂಕು ಕವಿದಂತಿರುವುದು. ಯಾವ ಕೆಲಸವನ್ನು ಆರಂಭಿಸಬೇಕಾದರೂ, ಯಾವುದೇ ಸ್ಥಳಕ್ಕೆ ಪ್ರವೇಶಿಸಬೇಕಾದರೂ, ಮನೆಯಿಂದ ಹೊರಗೆ ಹೊರಡುವಾಗಲೂ, ಶ್ರೌತ ಸ್ಮಾರ್ತ ಮತ್ತು ಲೌಕಿಕ ಕರ್ತವ್ಯಗಳನ್ನು ಮಾಡಬೇಕಾದರೂ ಮೊದಲು ಇವನನ್ನು ಸ್ಮರಿಸಿ ಪೂಜಿಸಿದರೆ ಅಂತಹವನಿಗೆ ಯಾವ ವಿಘ್ನಗಳೂ ಬಂದು ಅಡಚಣೆಯನ್ನು ಮಾಡುವುದಿಲ್ಲ. ಗರ್ವದಿಂದ ಸ್ಮರಿಸದೇ ಇದ್ದವನಿಗೆ ಯಾವ ಕೆಲಸವೂ ಪೂರ್ತಿಗೊಳ್ಳದೇ ಹೋಗುವುದು. ಯಾವ ದೇವನನ್ನು ಪರಮಾನಂದ ಸ್ವರೂಪನೆಂದು ಹೇಳುವರೋ, ಯಾವನು ಪ್ರಾಣಿಗಳಿಗೆ ಸದ್ಗತಿಯೋ, ಯಾವ ಮಹಾತ್ಮನನ್ನು ಪರಬ್ರಹ್ಮ ವಸ್ತುವೆಂದು ವೇದಶಾಸ್ತ್ರಗಳ ರಹಸ್ಯವನ್ನು ಬಲ್ಲವರು ವರ್ಣಿಸುವರೋ, ಎಲೈವತ್ಸ, ಮಹಾಮಹಿಮನಾದ ಆ ಗಜಾನನ ದೇವನಿಗೆ ಭಕ್ತಿಯಿಂದ ಶರಣು ಹೋಗು.
ಅವನು ಪ್ರಸನ್ನನಾದರೆ ನಿನ್ನ ಇಷ್ಟಾರ್ಥವನ್ನು ಕೈಗೂಡಿಸುವನು. ನೀನು ಅವನಿಗೆ ಶರಣು ಬಾರದೆ ಇನ್ನೆಷ್ಟು ಬಗೆಯಿಂದ ಸಹಸ್ರಾರು ವರ್ಷಗಳವರೆಗೆ ಪ್ರಯತ್ನಿಸಿದರೂ ನಿನ್ನ ಇಷ್ಟವು ಸಿದ್ಧಿಸುವುದಿಲ್ಲ. ವ್ಯಾಸರ ಉವಾಚ. ಗಜಾನನ ಎಂಬುವನು ಯಾರು? ಅವನು ಹೇಗಿದ್ದಾನೆ? ಅವನನ್ನು ತಿಳಿಯುವ ಬಗೆಯಾದರೂ ಹೇಗೆ? ಓ ಚತುರ್ಮುಖನೇ, ಅವನು ಈ ಹಿಂದೆ ಯಾರಿಗಾದರೂ ಪ್ರಸನ್ನನಾಗಿದ್ದನೆ? ಅವನು ಯಾವ ಯಾವ ಅವತಾರಗಳನ್ನೆತ್ತಿರುವನು ಮತ್ತು ಯಾವ ಯಾವ ಮಹತ್ವದ ಕಾರ್ಯಗಳನ್ನು ಸಾಧಿಸಿರುವನು? ಹಿಂದೆ ಯಾರಾದರೂ ಅವನನ್ನು ಭಜಿಸಿ ಪೂಜಿಸಿದ್ದರೆ? ಹಾಗಿದ್ದರೆ ಅವರು ಯಾರು? ಯಾವ ಸಂದರ್ಭದಲ್ಲಿ ಪೂಜಿಸಿದರು? ಓ ಪಿತಾಮಹನೇ, ನನ್ನ ಬುದ್ಧಿಯು ಅಸ್ಥಿರವಾಗಿದೆ, ಚಂಚಲವಾಗಿದೆ. ಈ ವಿಷಯಗಳನ್ನೆಲ್ಲ ತಿಳಿಯಬೇಕೆಂದು ಬಹಳ ತವಕಗೊಂಡಿದ್ದೇನೆ. ಕರುಣಾಸಾಗರನಾದ ಕಮಲೋದ್ಭವನೇ, ಈ ಸಂಗತಿಯನ್ನೆಲ್ಲ ನನಗೆ ತಿಳಿಯುವ ರೀತಿಯಿಂದ ವಿಸ್ತರಿಸಿ ನಿರೂಪಿಸು. ಇಂತೂ ಶ್ರೀ ಗಣೇಶ ಪುರಾಣದ ಉಪಾಸನ ಖಂಡದಲ್ಲಿ ವ್ಯಾಸ ಪ್ರಶ್ನ ವರ್ಣನೆ ಎಂಬಲ್ಲಿಗೆ 10ನೆಯ ಅಧ್ಯಾಯವೂ ಸಮಾಪ್ತವಾದುದು.